ಒಂದು ಸಿನಿಮಾ ಕಾಡೋದಕ್ಕೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸು ಸೆಕೆಂಡ್ ಹಾಫಲ್ಲಿ ಕೊಡುವಂತಹ ಲೀಡು ಪಕ್ಕ. ಇದು ಸ್ಲೋ ಪಾಯ್ಸನ್ ಸಿನಿಮಾ ಟೇಕ್ ಆಫ್ ಸಖತ್ತಾಗುತ್ತೆ. ನಿಮ್ಮ ಒಂದು ರೆಸ್ಪಾನ್ಸ್ ನೀವು ಹೇಳಬೇಕು. ಇಂಥವ್ರಿಗೂ ನಾವು ಮಾತಾಡ್ದೋ ಸಿನಿಮಾ ಚೆನ್ನಾಗಿದೆ ಬನ್ನಿ ನೋಡಿ ಅಂತಲ್ಲ. ಇನ್ಮೇಲೆ ನೀವು ಹೇಳಬೇಕಂದ್ರೆ ನಿಮ್ಮ ಮುಖಾಂತರ ಜನಗಳಿಗೆ ಹೋಗುತ್ತೆ, ಆ ಜನಗಳು ಹೋಗ್ಬೇಕು. ಸೊ ನಿನ್ನೆ ಒಂದಷ್ಟು ಹೌಸ್ಫುಲ್ ಶೋಸ್ಗಳಾಗಿದ್ದು, ಇವತ್ತೊಂದಷ್ಟು ಆಗಿದ್ದಾವೆ. ಸೊ ಈ ಆಡಿಯನ್ಸ್ ರೆಸ್ಪಾನ್ಸು ಟಿಕೆಟಾಗಿ ಕನ್ವರ್ಟ್ ಆಗಿ ಜನ ಥಿಯೇಟ್ರ್ ಬಂದು ಹೌಸ್ಫುಲ್ ಆಗಬೇಕು. ಆ್ಯಂಡ್ ಯೂಶಲಿ ಈ ಥರ ಸಿನಿಮಾಗಳಂದರೆ ಎಲ್ಲ ಕಡೆನೂ ಒಂದು ಸಣ್ಣ ಸಣ್ಣ ಟ್ವಿಸ್ಟ್ ಕೊಡ್ತಾ ಹೋಗ್ತೀರಿ. ಎಮೋಷ್ನಲಿ ತುಂಬ ಟೈಟ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಅಜ್ಜಿ ಮೊಮ್ಮಗಂದು ಮಾತ್ರ ಪರ್ಫೆಕ್ಟ್ ಮ್ಯಾಚ್. ಈಗಿನ ಯೂತ್ಸಿಗೆ ತುಂಬ ಮ್ಯಾಚ್ ಆಗುತ್ತೆ. ಅಜ್ಜಿ ಮೊಮ್ಮಗ ಇರ್ಬೋದು, ಅಥವಾ ಅಪ್ಪ ಮಗನ ಬಾಂಡಿಂಗ್ ಇರ್ಬೋದು, ಅಥವಾ ಲವ್ ಎಲಿಮೆಂಟ್ಸ್ ಇರ್ಬೋದು, ಎಲ್ಲ ವರ್ಕ್ ಆಗಿದೆ. ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡು ನಾನು ಹಿಂಗೆ ನೋಡ್ತಾ ಇರಲಿಲ್ಲ ಸ್ಕ್ರೀನ್ನ, ಹಿಂಗೆ ಆಡಿಯನ್ಸ್ನ ನೋಡ್ತಾ ಇದ್ದಿದ್ದು. ಸೊ ಎವ್ರಿ ಸೀನ್ ನಾವೇನು ಅಂದ್ಕೊಂಡಿದ್ವಿ ಎಲ್ಲ ವರ್ಕ್ ಆಗಿದೆ. ಬಟ್ ಯೂಶಲಿ ಸುನಿ ಅವರು ಫಾರ್ಮೇಟ್ನ ಬಿಟ್ಟು ಒಂದಷ್ಟು ಎಮೋಷನಲಿ ಟಚ್ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೆ. ಅದೇ ನಾನೇನಾದ್ರು ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಹೋದಾಗ ಜನ ರಿಸಲ್ಟ್ ಕೊಡಲಿಲ್ಲ ಅಂದರೆ ಅವಾಗ ಮತ್ತೆ ಈ ಟ್ರ್ಯಾಕಿಗೆ ಬರ್ತೀನಿ. ಬಟ್ ಈ ಟ್ರ್ಯಾಕ್ ಯಾವತ್ತೂ ಕೈ ಹಿಡಿದಿದೆ ನನಗೆ. ಸೊ ಇದು ಒಂದು ಸರಳ ಪ್ರೇಮಕತೆನೂ ಕೈ ಹಿಡಿದಿದೆ ಅಂತ. ಬಟ್ ಇಲ್ಲಿ ತುಂಬ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಸುನಿ ಅವರು, ಸಿನಿಮಾ ರಂಗ ಜೊತೆಗೆ ಮತ್ತು ಆಡಿಯನ್ಸ್ ಜೊತೆಗೆ, ನಾರ್ಮಲ್ ಸಿನಿಮಾಗಳನ್ನು ಬಿಟ್ಟು ಈ ಸ್ಪೆಷಲಿ ಈ ಸಿನಿಮಾ. ಅಂದರೆ ಸ್ವಲ್ಪ ಫೀಲ್ ಜಾಸ್ತಿ ಇದೆ. ಅದೇ ಜನ ಆ ಎಮೋಷ್ನಲ್ ಆಗಿದ್ದಾರೆ, ಆ ಕಾಮಿಡಿಗೆ ನಕ್ಕಿದ್ದಾರೆ. ಅಲ್ಲ, ನಿಮ್ಮ ಮಾತಲ್ಲಿ ಎಮೋಷನಲ್ ಇದೆ ಎಕ್ಸಾಕ್ಟ್ಲಿ. ಆ ಫೀಲ್ ಇದೆ ಎಕ್ಸಾಕ್ಟ್ಲಿ. ಅಂದರೆ ನಾನು ಅಳ್ಬೇಕು, ಗೆಲುವಿಗೋಸ್ಕರ ಕಣ್ಣೀರು ಇಲ್ಲ, ಫೀಲ್ ಆಗ್ತಿದೆ ಎಕ್ಸಾಕ್ಟ್ಲಿ. ನಿನ್ನೆ ನಾನು ಎಮೋಷ್ನಲ್ ಆದೆ. ಯಾಕಂದರೆ ನಿನ್ನೆ ನೋಡಿದ ಫಸ್ಟ್ ಶೋಗಳಲ್ವ, ಅಲ್ಲಿನ ಆಡಿಯನ್ಸ್ ರಿಸಲ್ಟ್ಗೆ ಅಲ್ಲಿದ್ದಕ್ಕೆ ನಿನ್ನೆ ಎಮೋಷನ್ ಆದೆ. ನಿನ್ನೆ 4 ಶೋಸ್ ರಿಸಲ್ಟ್ಗಳು ನೋಡಿರೋದ್ರಿಂದ ಇವತ್ತು, ಆಮೇಲೆ ಇಲ್ಲಿ ಸ್ವಲ್ಪ ರಾಜವಂಶದ ಅಭಿಮಾನಿಗಳಿರೋದ್ರಿಂದ ಇದು ಎಕ್ಸ್ಪೆಕ್ಟೆಡ್ ಇತ್ತು ಇದು. ಸೊ ಎಲ್ಲರೂ ವಿನಯ್ ಸರ್ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.